ಪ್ರಾಣಿಗಳ ಕಾಟ, ಬೆಳೆ ಸಂರಕ್ಷಿಸಲು ರೈತರ ಪರದಾಟ. ಅದು ಅರಣ್ಯ ಸಚಿವರ ತವರು ಜಿಲ್ಲೆ. ಅಲ್ಲಿ ಕಾಡು ಪ್ರಾಣಿಗಳು ರೈತರ ನೆಮ್ಮದಿಯನ್ನೇ ಕಿತ್ತುಕೊಂಡಿವೆ. ರಾತ್ರೋರಾತ್ರಿ ಹಿಂಡು ಹಿಂಡಾಗಿ ಜಮೀನುಗಳಿಗೆ ನುಗ್ಗಿ ಬೆಳೆಯನ್ನೆಲ್ಲ ನಾಶ ಮಾಡುತ್ತಿವೆ. ಕೈಗೆ ಬಂದ ತುತ್ತು ರೈತರ ಬಾಯಿಗೆ ಬರದಂತಾಗಿದೆ. ರೈತರ ಬೆಳೆಯನ್ನ ಉಳಿಸಿ ಹಾಗೂ ವನ್ಯಜೀವಿಗಳ ಉಪಟಳಕ್ಕೆ ಬ್ರೇಕ್ ಹಾಕಬೇಕಿರುವ ಅಧಿಕಾರಿಗಳು ಇತ್ತ ತಿರುಗಿಯೂ ನೋಡ್ತಾ ಇಲ್ಲ. ಇದರಿಂದಾಗಿ ಜೀವನವೇ ಸಾಕಾಗಿದೆ ಅಂತಾರೆ ಇಲ್ಲಿನ ರೈತರು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರ ತವರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಾಗಿದ್ದು ರೈತರ ನೆಮ್ಮದಿಯನ್ನೇ ಕಿತ್ತುಕೊಂಡಿದೆ. ಲಕ್ಷಾಂತರ ರೂಪಾಯಿ ಸಾಲ ಶೂಲ ಮಾಡಿ ಬೆಳೆದ ಬೆಳೆಗಳೆಲ್ಲವನ್ನ ಸಂಪೂರ್ಣವಾಗಿ ಹಾಳು ಮಾಡುತ್ತಿವೆ. ಹೌದು, ಕಾಡು ಪ್ರಾಣಿಗಳ ಹಾವಳಿಯಿಂದ ಹೊನ್ನಿಕೇರಿ ಮೀಸಲು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಬೀದರ್ ತಾಲೂಕಿನ ವಿಳಾಸಪುರ, ಹೊನ್ನಿಕೇರಿ, ರಾಜನಾಳ ಗ್ರಾಮದ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಗ್ರಾಮದ ಬಹುತೇಕ ಜಮೀನುಗಳ ಸುತ್ತಲೂ ಅರಣ್ಯ ಪ್ರದೇಶ ಇರೋದ್ರಿಂದ ಕಾಡು ಹಂದಿ, ಜಿಂಕೆ, ಕೋತಿಗಳ ಓಡಾಟ ಹೆಚ್ಚಾಗಿದೆ. ರಾತ್ರಿ ವೇಳೆ ಕಾಡು ಹಂದಿಗಳು ನಸುಕಿನ ಜಾವ ಜಿಂಕೆ, ಕೋತಿಗಳ ಹಿಂಡು ಜಮೀನುಗಳಿಗೆ ನುಗ್ತಾ ಇದ್ದು ಇದರಿಂದ ಟೊಮ್ಯಾಟೊ, ಶುಂಠಿ, ಕಲ್ಲಂಗಡಿ ಬೆಳೆಗಳೆಲ್ಲ ಹಾಳಾಗಿವೆ. ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸುವುದು ರೈತರಿಗೆ ಸವಾಲಿನ ಕೆಲಸವಾಗಿದೆ. ಬೆಳೆಗಳನ್ನೇ ನಂಬಿ ಜೀವನ ಮಾಡುತ್ತಿರುವ ರೈತರಿಗೆ ಕಾಡು ಪ್ರಾಣಿಗಳ ಕಾಟ ನುಂಗಲಾರದ ತುತ್ತಾಗಿದೆ. ರೈತರು ಹಗಲು ರಾತ್ರಿ ಎನ್ನದೇ ಬೆಳೆ ಸಂರಕ್ಷಣೆಗಾಗಿ ಜಮೀನಿನಲ್ಲೇ ವಾಸ ಮಾಡಬೇಕಾಗಿದೆ. ಹೀಗಾಗಿ ಕಾಡು ಪ್ರಾಣಿಗಳ ಕಾಟಕ್ಕೆ ಅರಣ್ಯ ಸಚಿವರು, ಅಧಿಕಾರಿಗಳು ಮುಕ್ತಿ ಕೊಡಿಸ್ತಾ ಇಲ್ಲ. ಕೇಳಿದ್ರೆ ನೋಡೋಣ, ಮಾಡೋಣ ಅಂತ ಉಡಾಫೆ ಉತ್ತರವನ್ನ ಕೊಡ್ತಾರೆ. ಜೊತೆಗೆ ಬೆಳೆ ಹಾನಿಗೆ ಪರಿಹಾರವನ್ನ ಕೊಡ್ತಿಲ್ಲ ಅಂತ ರೈತರು ಆರೋಪಿಸುತ್ತಿದ್ದಾರೆ. ಇಲ್ಲಿ ಕಾಡಂದಿ, ಎಳ್ಳಿ, ಕ್ವಾಡಂಗಿ, ನವಿಲು, ಟರ್ಬೂಜ ಮತ್ತು ಹಂದಿ, ಇದು ಟಮಾಟ ಅಲ್ಲ ಎಲ್ಲ ಕೆದರ್ ಹಾಳು ಮಾಡಿ ಟರ್ಬೂಜ ಪೂರ ಸಂಪೂರ್ಣ ಲಾಸ್ ಮಾಡಿಕ ಸರ್. ಮತ್ತೆಂದ ಸಚಿವರು ಈಶ್ವರ್ ಖಂಡ್ರೆ ಅವ್ರು ಏನೂ ಮಾಡ್ತಾ ಇಲ್ಲ ನಂಬಲ್ಲಿ. ಇದಕ್ಕೆ ಏನಾರ ಒಂದು ಪರಿಹಾರ ಕೊಡಬೇಕು. ಪರಿಹಾರನೂ ಟೈಮಿಗೆ ಕೊಡ್ತಾ ಇಲ್ಲ. ಅರ್ಜಿ ಕೊಟ್ಟರು ಬಂದು ರೆಸ್ಪಾನ್ಸ್ ಮಾಡೋದು ಹೊಂಟ್ರ. ಅರ್ಜಿ ಕೊಟ್ಟೇವೆ ಒಂದು ನೋಡೋರಪ್ಪ, ನಮಗೆ ಇದು ಒಂದೇ ಕೆಲಸ ಅದೇನು ಅರ್ಜಿ ಮಾಡಕ್ಕೆ ನಿಂದು ಮಾಡ್ತೇವೆ ಅಂತಾರೆ. ಮತ್ತು ಟೈಮಿಗೆ ದುಡ್ಡು ಹಾಕ್ತಾಯಿಲ್ಲ ಸರ್. ಬೆಳೆ ಪೂರ ಸಂಪೂರ್ಣ ಲಾಸ್ ಮಾಡ್ಲತ್ತವ. ಇದಕ್ಕೆ ಏನು ಬಂದು ಅವ್ರು ಏನಾರ ಮಾಡ್ಬೇಕು, ಇದಕ್ಕೆ ಪರಿಹಾರ ಕೊಡಿಸ್ಬೇಕು. ಪರಿಹಾರನೂ ಇಮಿಡಿಯೇಟ್ ಕೊಡ್ತಾ ಇಲ್ಲ ಸರ್. ವರ್ಷ 2 ವರ್ಷ ನಡೆದವ ಸರ್. ಪರಿಹಾರ ಕೊಟ್ಟನು ಎಲ್ಲರೂ ಸ್ವಲ್ಪ ಕೊಡ್ತಾರೆ. ನಾವು ಲಾಸ್ ಆಗಿದೆ 5 ಲಕ್ಷ. ಅವರೆಲ್ಲರೂ 10,000 5,000 ಕೊಟ್ಟು ನತ್ತಿ ಬಿಡ್ಲತ್ತಾರೆ ಸರ್. ಬೆಳೆದ ಬಂದು ರೆಸ್ಪಾನ್ಸ್ ಮಾಡಿ ಸರ್. ಅವರು ಎಲ್ಲ ನೋಡ್ಕೊಂಡು ಚೆಕ್ ಮಾಡಿ ಎಷ್ಟು ಐತದ ಅಷ್ಟು ಹಾಕ್ಬೇಕಲ್ಲ ಸರ್. ಅದೂ ಇಲ್ಲ. ನಮ್ದು ಸುತ್ತಮುತ್ತ ಹಳ್ಳಿ ಎಲ್ಲ ಇದೆ ಬಬ್ಬಿದೆ ಸರ್. ಹಳ್ಳಿ, ನವಿಲ ಎಲ್ಲ ಪೂರ ಸಂಪೂರ್ಣ ಲಾಸ್ ಮಾಡ್ತಾ ಇದ್ದೇವೆ ಸರ್. ಬೇಗನೆ ಇಲ್ಲಿ ಮುಕ್ಕೋತೇವೆ ಸರ್. ಕರ್ಪ ಪೂರ ಹಾಳು ಮಾಡತ್ತವ. ಏನಾರ ಪರಿಹಾರ ಮಾಡ್ಬೇಕು ಸರ್ ಅವ್ರು. ಇನ್ನು ಈ ಬಗ್ಗೆ ಡಿಎಫ್ಒ ಮಾತನಾಡಿದ್ದು, ನಾವು ಸರ್ವೆ ಮಾಡಿದಾಗ ಲಕ್ಷಾಂತರ ಮೌಲ್ಯದ ಬೆಳೆಗಳು ಕಾಡು ಪ್ರಾಣಿಗಳ ಪಾಲಾಗಿದ್ದು ಗೊತ್ತಾಗಿದೆ. ಇದಕ್ಕೆ ಪರಿಹಾರ ನೀಡುವಂತೆ ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ರೈತರು ಸೋಲಾರ್ ತಂತಿ ಅಳವಡಿಸಿಕೊಳ್ಳುವ ಯೋಜನೆ ಬಿಟ್ಟರೆ ಬೇರೆ ದಾರಿ ಇಲ್ಲ. ರೈತರು ಸೋಲಾರ್ ತಂತಿ ಅಳವಡಿಸಿಕೊಂಡ್ರೆ ನಾವು 50% ಸಬ್ಸಿಡಿ ಕೊಡುತ್ತೇವೆ ಅಂತ ತಿಳಿಸಿದರು. ಹೊನ್ನಿಕೆರೆ ಮತ್ತು ವಿಲಾಸ್ಪುರ್ ಗ್ರಾಮದಲ್ಲಿ ನಮ್ಮ ಹೊನ್ನಿಕೆರೆ ಅರಣ್ಯ ಪ್ರದೇಶ ಹತ್ರ ಇರುವ ಯಾವ್ಯಾವುದು ಗ್ರಾಮಗಳು ಬರ್ತಾ ಇದೆಯೋ ಅಲ್ಲಿ ಎಲ್ಲ ಇರುವ ರೈತರದು ಈಗ ಕಾಡು ಹಂದಿಯಿಂದ ಸುಮಾರು ಬೆಳೆ ನಾಶ ಆಗಿದೆ ಅಂತ ನಮಗೆ ಈಗಾಗಲೇ ಅರ್ಜಿಗಳು ಬಂದಿದೆ. ಈಗ ನಮ್ಮ ಸ್ಟಾಫ್ಸ್ ಅಲ್ಲಿ ಹೋಗಿ ಅಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಕೂಡ ಈಗಾಗಲೇ ನೋಡಿದ್ದಾರೆ, ಪಂಚನಾಮೆ ಕೂಡ ಮಾಡಿದ್ದಾರೆ. ಈ ಪರಿಹಾರ ಅಂತ ನಮ್ಮಲ್ಲಿ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಒಂದು ಆ್ಯಪ್ ಇದೆ. ಸೊ ಅದರಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ. ಸೊ ಎಷ್ಟು ಈಗಾಗಲೇ ಡ್ಯಾಮೇಜ್ ಆಗಿದೆಯೋ ಅದಕ್ಕೆ ಈಗ ನಾವು ಪರಿಹಾರ ಏನು ಸರ್ಕಾರ ಅದಕ್ಕೆ ಎಷ್ಟು ಒಂದು ಕ್ವಿಂಟಲ್ಗೆ ಎಷ್ಟು ರೇಟ್ ಅಂತ ನಿಗದಿಪಡಿಸಿದೆಯೋ ಅದನ್ನು ಈಗ ನಾವು ಕೊಡ್ತೀವಿ ಅವ್ರಿಗೆ. ಸೊ ಈಗ ವಾಟರ್ ಮೆಲನ್ ಈಗ ರೈಟ್ ನಾವು ಈಗ ಡ್ಯಾಮೇಜ್ ಆಗಿರುವುದು ಅಂತಾನು ವಾಟರ್ ಮೆಲನ್ ಅನ್ನು ಸುಮಾರು ಕ್ವಾಂಟಿಟಿಯಲ್ಲಿ ಈಗ ಡ್ಯಾಮೇಜ್ ಮಾಡಿದೆ. ಸೊ ಇದಕ್ಕೆ ಈಗ ಕಾಂಪನ್ಸೇಷನ್ ಪರ್ ಕ್ವಿಂಟಲ್ಗೆ 2,800 ರೂಪೀಸ್ ಅಂತ ಇದೆ ಪ್ರೆಸೆಂಟ್ ರೇಟ್. ಸೊ ಈಗ ಒಂದು ರೈತರಿಗೆ ಈಗ ಮೋರ್ ದೆನ್ 100 ಕ್ವಿಂಟಲ್ ಕೂಡ ಈಗ ಡ್ಯಾಮೇಜ್ ಆಗಿದೆ. ಸೊ ಆಸ್ ಪರ್ ಅವರ್ ರೇಟ್ಸ್ ಏನಿದೆಯೋ ಅದನ್ನು ನಾವು ಕೊಡ್ತೀವಿ ಅವ್ರಿಗೆ. ಎಷ್ಟು ಅರ್ಲಿಯಾಗಿ ನಾವು ಪ್ರಾಸೆಸ್ ಮಾಡೋಕ್ಕಾಗುತ್ತೋ ಅಷ್ಟು ಅರ್ಲಿಯಾಗಿ ನಾವು ಪ್ರಾಸೆಸ್ ಮಾಡಿ ಅವರಿಗೆ ಪರಿಹಾರವನ್ನು ನಾವು ಒದಗಿಸ್ತೀವಿ. ಒಟ್ಟಿನಲ್ಲಿ ಕಾಡು ಪ್ರಾಣಿಗಳ ಉಪಟಳಕ್ಕೆ ರೈತರು ಕಂಗಾಲಾಗಿದ್ದು ಬೆಳೆಗಳನ್ನು ಸಂರಕ್ಷಿಸಿಕೊಳ್ಳಲು ಅಸಹಾಯಕರಾಗಿದ್ದಾರೆ. ಪ್ರತಿ ವರ್ಷ ಕಾಡು ಪ್ರಾಣಿಗಳ ಕಾಟವೂ ತಪ್ಪದೆ ಅತ್ತ ಸರ್ಕಾರದಿಂದ ಪರಿಹಾರವೂ ಸಿಗದೆ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ವನ್ಯಜೀವಿಗಳ ಉಪಟಳಕ್ಕೆ ಕಡಿವಾಣ ಹಾಕ್ತಾರಾ ಕಾದು ನೋಡಬೇಕಿದೆ.